ಇನ್ನ ಕಡೆಯ 2 ರಾಶಿ ಮಕರ ಮತ್ತೆ ಕುಂಭ. ಈ 2 ರಾಶಿ ಫಲಗಳಲ್ಲೇನಮ್ಮ 12 ರಾಶಿಗಳಲ್ಲಿ ಇದೆರಡು ಒಂಥರ ಟಾಪ್ ರಾಶಿಗಳಿದ್ದಾಗ. ಯಾಕೆ ಅಂತಂದ್ರೆ ಎಷ್ಟೇ ಆದ್ರೂ ರಾಶ್ಯಾಧಿಪತಿ ಶನಿ ಪರಮಾತ್ಮ, ಅವ್ರ ಬಾಸ್. ಶನಿ ಪರಮಾತ್ಮ ಅಂತಂದ್ರೆ ಎಲ್ಲರೂ ಕೂಡ 27 ನಕ್ಷತ್ರ 12 ರಾಶಿಗಳಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಒಂದು ಸೆಕೆಂಡ್ ನಡುಕ್ತಾರೆ. ರಾಷ್ಟ್ರಾಧಿಪತಿ ಶನಿ ಪರಮಾತ್ಮ. ಅದರಲ್ಲೂ ನಾಳೆ ಬರ್ತಕ್ಕ ಈಗ 29ನೇ ತಾರೀಕು, ನಾಳೆ ಅಲ್ಲ 29ನೇ ತಾರೀಕು, ಕಳೆದ 29ನೇ ತಾರೀಕು ಬಹಳ ವಿಶೇಷವಾಗಿ ಕುಂಭದಿಂದ ಮೀನಕ್ಕೆ ಶನಿ ಪರಮಾತ್ಮ ಬಂದ. ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಈ ಬಾರಿ ಸೂಪರ್ ಆಗಿದೆ, ಪರವಾಗಿಲ್ಲ. ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ, ಭವಿಷ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಕಂಡುಕೊಳ್ಳತಕ್ಕಂಥದ್ದಿರುತ್ತೆ. ಹಾಗಾಗಿ ಇನ್ನು ಮಕರ ಮತ್ತೆ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರ ಈ ಬಾರಿಯ ವರ್ಷ ಭವಿಷ್ಯವನ್ನ ತಿಳಿಸೋದಾದ್ರೆ ನೋಡಿ, ಮಕರ ರಾಶಿಯವರು ಟೈಮ್ ಚೆನ್ನಾಗಿದೆ ಅಂತ ಪ್ರತ್ಯೇಕವಾಗಿ ನಾವು ನೋಡೋದಾದ್ರೆ ಮಕರ ರಾಶಿಯವರ ಟೈಮ್ ಚೆನ್ನಾಗಿದೆ. ಕುಂಭ ರಾಶಿನಲ್ಲಿರ್ತಕ್ಕಂಥವ್ರು ಉಸಿರಾಡ್ಬೋದು, ಕುಂಭ ರಾಶಿನಲ್ಲಿರ್ತಕ್ಕಂಥವ್ರು ಉಸಿರಾಡ್ಬೋದು, ಇರೋದ್ರಲ್ಲಿ ಪರವಾಗಿಲ್ಲ, ಮೊದಲಷ್ಟು ಏನು ಸಮಸ್ಯೆ ಏನಿಲ್ಲ. ಹಾಗಾಗಿ ಮಕರ ಮತ್ತೆ ಕುಂಭ ರಾಶಿನಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯವನ್ನ ನಾವು ತಿಳಿಸೋದಾದ್ರೆ ಆದಾಯ 8, ವ್ಯಯ 14. ಇಲ್ಲಿ 2 ರಾಶಿಗಳ ಮಿಶ್ರಣ ಇದೆ. ಹಾಗಾಗಿ ಮಕರ ರಾಶಿನಲ್ಲಿರ್ತಕ್ಕಂಥವ್ರೆ, ಗುರುಗಳೇ ನೀವು ಚೆನ್ನಾಗಿದೆ ಅಂದ್ರೆ ಇಲ್ಲಿ ನೋಡಿದ್ರೆ ಆದಾಯ ಬರೀ 8 ಇದೆ, ಖರ್ಚು ನೋಡಿದ್ರೆ 14 ಇದೆ. ಇಲ್ಲಿ ನಾವೇನು ಜೋಪಾನ ಮಾಡ್ಬೋದು, ಹಣವನ್ನ ನಾವೇನು ಕೂಡಿಟ್ಕೋಬಹುದು ಗುರುಗಳೇ? ನಾನು ಗಳಿಸೋದು 8%, ಖರ್ಚು ಮಾಡೋದು 14% ಅಂದ್ರೆ ಇಲ್ಲಿ ಸಾಲ ಸೋಲ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಗುರುಗಳೇ ಅಂತ ನೀವು ಕೇಳ್ಬೋದು ಪ್ರಶ್ನೆ. ಎಲ್ಲದಕ್ಕೂ ಒಂದು ಪರಿಹಾರ ಇದೆ, ಯಾಕೆ ತಲೆ ಕೆಡಿಸ್ಕೋತೀರಿ? ಇರಲಿ. ಇನ್ನು ಆದಾಯ 8, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 3. ಸ್ವಲ್ಪ ಸಮಸ್ಯೆಗಳು ಎದುರಾಗುತ್ತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಇನ್ನು ರಾಜಪೂಜಾ 5, ರಾಜಕೋಪ 6. ಹಾಗಾಗಿ ನಾನು ತಿಳಿಸೋ ಹಾಗೆ ಇಲ್ಲಿ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಸಮಾಜದಲ್ಲಿ ಒಂದು ಹೆಸರನ್ನ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತಂದ್ಮೇಲೆ ಅದನ್ನ ಹೊಡಿಲಿಕ್ಕೋ ಇಲ್ಲ ಅಂತಂದ್ರೆ ಬೇರೆ ರೀತಿ ಸಮಸ್ಯೆಗಳು ಅದೆಲ್ಲವೂ ಕೂಡ ಎದುರಾಗ್ತಾ ಇರುತ್ತೆ. ಅದೆಲ್ಲದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇದರಲ್ಲೂ ಮಕರ ಮತ್ತೆ ಕುಂಭ ರಾಶಿನಲ್ಲಿರ್ತಕ್ಕಂಥವ್ರು ರಾಜಕೀಯ ಒಂದು ವಿಚಾರವಾಗಿ ನಾವು ತಿಳಿಸೋದಾದ್ರೆ, ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಓಪನ್ ಆಗಿ ಒಂದು ವಿಚಾರ ತಿಳಿಸೋದಾದ್ರೆ, ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿ ಇದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಹಾಗಾಗಿ ಭವಿಷ್ಯದಲ್ಲೂ ಇದೇ ರೀತಿ ಬೆಳೆಯೋರನ್ನ ಕಂಡ್ರೆ ಸಾಧಾರಣವಾಗಿ ಸಮಸ್ಯೆಗಳನ್ನು ಉಂಟು ಮಾಡತಕ್ಕಂಥದ್ದು ಸಹಜನೇ. ಏಕಾಏಕಿ ನೀವು ಸಮಾಜದಲ್ಲಿ ಒಂದು ಹೆಸರನ್ನ ಸಂಪಾದನೆ ಮಾಡಿಬಿಟ್ರೆ ಪಕ್ಕದಲ್ಲಿರ್ತಕ್ಕಂಥವ್ನು ನಿಮ್ಮ ಜೊತೆ ಬಂದಿರತಕ್ಕಂಥವ್ರು ಅವನಿಗೊಂದು ಸೆಕೆಂಡ್ ಆಲೋಚನೆ ಬರುತ್ತಲ್ಲ, ಹೆಂಗಪ್ಪ ಇವನು ಬೆಳೆದು ಬಿಟ್ಟ, ಅದು ಹಿಂಗೆ ಇಷ್ಟು ಈಸಿಯಾಗ ಅಂಥೇಳಿ. ಇವೆಲ್ಲ ಸಹಜ, ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನೊಂದು ಪದವನ್ನು ಉಪಯೋಗಿಸಿದೆ, ಆನೆ ನಡೆದಿದ್ದೇ ದಾರಿ. ತಲೆ ಕೆಡಿಸ್ಕೊಳ್ಬಾರ್ದು. ಆನೆ ನಡೀತಾ ಇದೆ ಅಂತಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ, ಸಣ್ಣ ಪುಟ್ಟ ಮಾತುಗಳು ಬರ್ತಾನೆ ಇರುತ್ತೆ. ಅದಕ್ಕೆಲ್ಲ ಕಿವಿ ಕೊಡ್ತಾ ಹೋದ್ರೆ ಆನೆ ತನ್ನ ಗಾಂಭೀರ್ಯ ಗಜಗಾಂಭೀರ್ಯವನ್ನೇ ಕಳ್ಕೊಂಡಂಗಾಗೋಗುತ್ತೆ. ಹಾಗಾಗಿ ಇದೆಲ್ಲವೂ ಇರಬೇಕು, ಆಗಲೇ ಜೀವನ. ಇನ್ನ ಮಕರ ಮತ್ತೆ ಕುಂಭರಾಶಿನ ಇರ್ತಕ್ಕಂಥವ್ರಿಗೆ ಸುಖ 3, ದುಃಖ 3. ಪರವಾಗಿಲ್ಲ, ಬ್ಯಾಲೆನ್ಸ್ಡ್ ಆಗಿದೆ, ಏನು ಸಮಸ್ಯೆ ಇಲ್ಲ. ಭಗವಂತ ಎಷ್ಟು ಸುಖವನ್ನ ಕೊಡ್ತಾನೋ ಅಷ್ಟೇ ಕೆಲವೊಂದು ಕಡೆ ದುಃಖವನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ನಾನು ಇಂದಿನ ರಾಶಿಯಲ್ಲಿ ತಿಳಿಸಿದಾಗೆ ಸುಖ ದುಃಖ ಇದೆರಡು ಪ್ರಪಂಚದ ನಿಯಮ, ಅದು ನಡಿಲೇಬೇಕು. ಹಾಗಿದ್ರೇನೆ ಈ ಒಂದು ಜೀವನದಲ್ಲಿ ಒಂದು ಸ್ವಾರಸ್ಯಕತೆ ಇರುತ್ತೆ. ಬರೀ ಸುಖವನ್ನೇ ಅನುಭವಿಸ್ತಾ ಇದ್ರೆ ಬೋರಿಂಗ್ ಲೈಫ್ ಆಗೋಗುತ್ತೆ. ಅಗೈನ್ ಸುಖ ದುಃಖ ಎರಡು ಇದ್ರೇನೆ ಚಾಲೆಂಜಿಂಗ್ ಆಗಿರುತ್ತೆ ಲೈಫ್. ಇದಿಷ್ಟು ಪಂಚಾಂಗದ ಒಂದಿಷ್ಟು ವರ್ಷ ಭವಿಷ್ಯ ಅಂತಾನೆ ಹೇಳ್ಬೋದು.